ಮೊನ್ನೆ ನಾವು 17ನೇ ತಾರೀಕು ನಾನು ನನ್ನ ಫ್ಯಾಮಿಲಿ ಎಲ್ಲ ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗಿದ್ವಿ. ಅಂದರೆ ಮಂಜುನಾಥ ಟೆಂಪಲ್ಗೆ. ಬಟ್ ದರ್ಶನ ಎಲ್ಲ ಚೆನ್ನಾಗೇ ಆಯಿತು. ದೇವರು ನೋಡಿದ್ವಿ, ಖುಷಿ ಆಯಿತು. ನಮ್ಮಮ್ಮಂದು ಹರಕೆ ಇತ್ತು, ಮುಡಿ ಕೊಡೋದು ಎಲ್ಲ ಕೊಟ್ವಿ, ಬಂದ್ವಿ. ಬಟ್ ಒಂದು ಬೇಜಾರಿನ ಸಂಗತಿ ಏನು ಅಂದರೆ ಅಲ್ಲಿ ಮುಂಚಿನ ಥರ ಇಲ್ಲವೇ ಇಲ್ಲ. ತುಂಬ ಬದಲಾವಣೆಗಳಾಗಿವೆ. ಏನು ಅಂದರೆ ಮುಂಚೆ ನಾವು ಹೋಗ್ತಿದ್ದಾಗ ಒಂದು ನೇತ್ರಾವತಿ ಸ್ನಾನಘಟ್ಟ ಅಂದರೆ ನಮಗೊಂದು ಭಯ ಭಕ್ತಿ ಇತ್ತು. ಅಂದರೆ ಅಲ್ಲಿ ಹೋದರೆ ನೀಟಾಗಿರಬೇಕು, ಅಲ್ಲಿ ಏನೇ ಗಲೀಜು ಮಾಡಬಾರ್ದು ಅನ್ನೋದೊಂದಿತ್ತು ಪದ್ಧತಿ. ದೇವಸ್ಥಾನದಲ್ಲಿ ಆದರೂ ಅಷ್ಟೇ, ಹೊರಗಡೆ ಆದರೂ ಅಷ್ಟೇ. ಅಲ್ಲಿ ಸರೌಂಡಿಂಗ್ ಹೆಂಗಿದೆ ಅಂದರೆ ತುಂಬ ಚೆನ್ನಾಗಿತ್ತು ಮುಂಚೆ ಎಲ್ಲ. ಬಟ್ ಇವಾಗ ಕೆಲವರು ಏನು ಮಾಡಿದ್ದಾರೆ ಅಂದರೆ, ಹೊರಗಿಂದ ಬರೋರು, ಅದಷ್ಟು ಗಂಡ್ಮಕ್ಳು ಅಂತ ನಾ ಹೇಳಲ್ಲ, ಗಂಡಸರು ಅಂತ ಹೇಳಲ್ಲ, ಹೆಣ್ಮಕ್ಳು ಏನದು ಎಷ್ಟು ಗಲೀಜಾಗಿಟ್ಟಿದ್ದಾರೆ ಅಂದರೆ ಅಲ್ಲೇ ತುಪ್ಪೋದು, ಸ್ನಾನ ಮಾಡ್ತಾರೆ. ಅಲ್ಲಿ ನೇತ್ರಾವತಿ ಸ್ನಾನಘಟ್ಟಕ್ಕೆ ಹೋಗಿ ಸ್ನಾನ ಮಾಡಿ ಪಾಪ ಕಳಿಯತ್ತೆ ಅಂತ ಹೇಳ್ತಾರೆ. ಶುದ್ಧವಾಗಿರಬೇಕು ಅಲ್ಲೆಲ್ಲ ಹೋಗಿ ಬಂದು ಮಾಡ್ತೀವಿ ಅಂದರೆ, ಎಕ್ಸ್ಪೆಷಲಿ ಹೆಣ್ಮಕ್ಳು. ಮೊನ್ನೆ ಹೋಗಿದ್ದೀವಿ 17ನೇ ತಾರೀಕು, ಅಮ್ಮ ಎಲ್ಲ ಸ್ನಾನ ಮಾಡ್ತಾ ಇದ್ದಾರೆ, ಅಲ್ಲೇ ತುಪ್ತಾರೆ. ಈವನ್ ಅವ್ರು ಯೂಸ್ ಮಾಡೋ ಬಟ್ಟೆ ಕೂಡ ತೊಗೊಂಡು ಹೋಗಲ್ಲ, ಅಲ್ಲೇ ಇದು ಕಟ್ಟೆ ಹತ್ರ ಬಿಡ್ತಾರೆ. ಏನದು ಹೋಪ್ಲೆಸ್ ಪದ್ಧತಿ ಗೊತ್ತಿಲ್ಲ. ಬಟ್ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂದರೆ ಒಂದು ಭಯ ಭಕ್ತಿ ಅನ್ನೋದು ಇರಬೇಕು ಮನುಷ್ಯಂಗೆ. ಎಲ್ಲ ಹೆಂಗಸರು ಹೆಣ್ಮಕ್ಳಿಗೆ ಹೇಳ್ತಲ್ಲ, ಬಟ್ ಕೆಲವರು ಇರ್ತಾರೆ, ಬೇಕು ಅಂತ ಮಾಡ್ತಾರೋ ಬೇಡ ಅಂತ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಏನು ಅಂದರೆ ಅವ್ರ ಮನೆಗಳಲ್ಲೂ ಹೀಗೆ ಇರ್ತಾರೆ ಅವ್ರುಗಳು, ಇಲ್ಲ ಅಲ್ವಾ? ಈವನ್ ನಾವು ಮೊನ್ನೆ ನೋಡಿದ ಪ್ರಕಾರ ಅಲ್ಲಿ ಸ್ಯಾನಿಟೈಸ್ ಪ್ಯಾಡ್ ಕೂಡ ಇತ್ತು ಗುರು. ಯಾರು ಯೂಸ್ ಮಾಡ್ತಾರೆ? ದೇವಸ್ಥಾನ ಅದೊಂದು ಪವಿತ್ರ ಸ್ಥಾನ ಅಂದ್ರ ಮೇಲೆ ಅಲ್ಲಿ ಯಾರು ಬರಬೇಕು ಯಾರು ಬರಬಾರ್ದು ಅನ್ನೋ ಕಾಮನ್ ಸೆನ್ಸ್ ಕೂಡ ಇರಲ್ವಾ? ನಮಗೆ ಬೇಜಾರಾಗೋಯ್ತು. ಆದರೂ ಒಂದು ಮಾತು, ಯಾರು ಬೇಕು ಅಂತ ಮಾಡಿರಲ್ಲ. ಬಟ್ ಏನು ಅಂದರೆ ಬೇಕು ಅಂತ ಮಾಡಿದರೆ ದಯವಿಟ್ಟು ಈ ಪೀರಿಯಡ್ಸ್ ಆದವರೆಲ್ಲ ಆ ದೇವಸ್ಥಾನಕ್ಕೆ ಹೋಗಿ ಅಪವಿತ್ರ ಮಾಡಬೇಡಿ. ಯಾಕಂದರೆ ಅದಕ್ಕೆ ಅದರದ್ದೇ ಆದಂಥ ವಿಶಿಷ್ಟತೆ ಇದೆ. ಹಾಗಾಗಿ ಹೇಳ್ತಾ ಇರೋದು, ದಯವಿಟ್ಟು ಧರ್ಮಸ್ಥಳಕ್ಕೆ ಹೋದವರು ಆದಷ್ಟು ಶುದ್ಧವಾಗಿ ಹೋಗಿ. ಯಾಕಂದರೆ ನಮ್ಮ ಪಾಪಗಳು ಕಳೆಯುತ್ತೆ. ಅದಕ್ಕೆ ಅದರದ್ದೇ ಆದಂಥ ಒಂದು ವಿಶಿಷ್ಟತೆ ಇದೆ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಯಾರೋ ಕ್ಲೀನ್ ಮಾಡ್ತಾರೆ ಅಂಥೇಳಿ ನಾವು ಹೋಗಿ ಗಲೀಜು ಮಾಡಿ ಬರೋದಲ್ಲ. ನಮ್ಮ ಮನೆ ಆದರೂ ಹಾಗೆ ಗಲೀಜು ಮಾಡ್ತೀವ? ಇಲ್ವಲ್ಲ. ಹಾಗಾಗಿ ಹೋದಲ್ಲಿ ಸ್ವಲ್ಪ ನೀಟಾಗಿ ಇರೋದು ಕಲೀರಿ. ಅದು ಪವಿತ್ರ ಸ್ಥಾನ, ಅದಕ್ಕೊಂದು ಬೆಲೆ ಇದೆ. ಅದಕ್ಕೆ ದಯವಿಟ್ಟು ರೆಸ್ಪೆಕ್ಟ್ ಕೊಡಿ, ಓಕೆನಾ?